ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ, ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತು ಸ್ಪೆಷಲ್ ಆಗಿ ನಮ್ಮ ಪ್ರೀತಿಯ ರೂಮ್ಮೇಟ್ ಲಿಂಗರಾಜ್ ಅವರು ಏನು ಮಾಡ್ತಿದ್ದಾರೆ ಅಂತ ಕೇಳೋಣ ಬನ್ನಿ. ಸೊ ನೌ ಐ ಆಮ್ ಗೋಯಿಂಗ್ ಟು ಮೈ ಕಿಚನ್. ಹಾಯ್ ಬ್ರೋ. ಹಾಯ್. ಏನು ಮಾಡ್ತಿದ್ದಾರೆ ಇವತ್ತು ಸ್ಪೆಷಲ್? ಏನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ಬ್ರೋ, ಗೀ ರೈಸ್ ಮಾಡೋಣ ಅಂತ. ಓ, ಗೀ ರೈಸಾ? ಬಟ್ ಗೀ ರೈಸ್ ಎಲ್ಲೂ ಬೇರೆ ತರ ಮಾಡ್ತಾರೆ, ನಾವು ಇನ್ಸ್ಟಂಟ್ ಆಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀನಿ. ಎಲ್ಲರೂ ಹೆಂಗ್ ಮಾಡ್ತಾರೆ ಅಂದ್ರೆ ಫಸ್ಟ್ ರೈಸ್ ಮಾಡ್ಕೊಂಡು ಆಮೇಲೆ ಕಡಾಯಿಗೆ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡು ಮಾಡ್ತಾರೆ. ಓಕೆ. ಲೈಕ್ ಚಿತ್ರಾನ್ನ ತರ. ಹ್ಮ್. ನಮಗೆ ಅಷ್ಟೊಂದು ಟೈಮ್ ಇಲ್ಲ, ಬಟ್ ಅದು ನಮ್ಗೆ ಇಷ್ಟ ಆಗಲ್ಲ ಆ ತರ ಗೀ ರೈಸ್. ಓಕೆ. ನಾವು ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ಹಳೆ ರೂಮ್ಮೇಟ್ಸ್ ಮಾಡೋದು ನೋಡಿದ್ದೆ. ಹಾಂ ಹಾಂ. ಅವ್ರ ಕಡೆ ಎಲ್ಲ ಅಂದ್ರೆ ನಿಮ್ ಕಡೆ ಮದುವೆ ಅನ್ನ ಅಂತ ಕರೀತಾರೆ. ಮದುವೆ ಅನ್ನ. ಸೊ ಇವಾಗ ತುಪ್ಪ ಹಾಕ್ತಾ ಇದೀನಿ, ಯಾಕಂದ್ರೆ 5 ಜನ ಇದೀವಲ್ಲ ನಾವು. ನಿಜ ನಿಜ. 5 ಜನಕ್ಕೆ ಸೆಟ್ ಆಗುವಷ್ಟು GRB ಅಮ್ಮ ಮಾಡಿ ತುಪ್ಪ ಹಾಕ್ತಾ ಇದೀನಿ. ಇದು ನಮ್ಗೆ ಕಿಚನ್ ನೋಡಿ ಎಷ್ಟೊಂದು ಕ್ಲೀನ್ ಆಗಿದೆ. ದೋ ವಿ ಆರ್ ಬ್ಯಾಚುಲರ್ಸ್, ನೋಡಿ ಎಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿದ್ದೀವಿ. ಸೊ ಈ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬಾದಾಮಿ, ಆಮೇಲೆ ಗೋಡಂಬಿ, ದ್ರಾಕ್ಷಿ, ಏಲಕ್ಕಿ, ಸ್ವಲ್ಪ ಇದೇನಂತೀವಿ ಲವಂಗ ಎಲ್ಲ ಜಸ್ಟ್ ತುಪ್ಪ ಹಾಕಿದ್ದೀವಿ ಆಲ್ರೆಡಿ. ತುಪ್ಪದಲ್ಲಿ ನೀಟಾಗಿ ಸ್ವಲ್ಪ ಹುರ್ಕೊಳ್ಳೋಣ ಇದನ್ನು. ಇವೆಲ್ಲ ನೀಟಾಗಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟ್. ನೋಡ್ಬೋದು ನೀವು ಆಲ್ರೆಡಿ ಸ್ವಲ್ಪ ಕಿಸ್ಮಿಸ್ ಎಲ್ಲ, ಒಣ ದ್ರಾಕ್ಷಿ ಸ್ವಲ್ಪ ಫುಲ್ ದಪ್ಪ ಆಗಿದೆ ಆಲ್ರೆಡಿ. ರೈಸ್ ಕ್ಲೀನ್ ಮಾಡೋದಕ್ಕೆ ಹಾಕ್ಬಿಟ್ರೆ ರೈಸ್ ರೆಡಿ ಆಗ್ಬಿಡುತ್ತೆ. ರೈಸ್ ಹಾಕ್ತಾ ಇದ್ದೀನಿ. ನೀರು ಆಲ್ರೆಡಿ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ, 2 ಗ್ಲಾಸಿಗೆ ಎಷ್ಟು ಬೇಕು ಅಷ್ಟನ್ನ. ಸೊ ನೀವು ನೋಡ್ಬೋದು ಎಲ್ಲ ತುಪ್ಪದಲ್ಲಿ ಬೆಂದಿರೋದಕ್ಕೆ ಎಲ್ಲ ದಪ್ಪ ಆಗ್ಬಿಟ್ಟಿದ್ದಾವೆ. ಫ್ಲೇಮ್ ಜಾಸ್ತಿ ಮಾಡಿ ಎಲ್ಲ ಹಾಕಿ ಮುಚ್ಚಿದೀವಿ. ಸ್ವಲ್ಪ ಬಾಯ್ಲ್ ಆಗಿ ರೈಸ್ ರೆಡಿ ಆಗಕ್ಕೆ ಒಂದು 20 ಮಿನಿಟ್ಸ್ ಟೈಮ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ದಾಲ್ ತಡ್ಕಾಗಿ ಏನೇನು ಬೇಕು ರೆಡಿ ಮಾಡ್ಕೊಂಬೋಣ. ಎಸ್. So now we are preparing dal tadka. ಬೇಳೆ ಚೆನ್ನಾಗಿ ಬೆಂದಿದೆ. ಬೇಳೆ ನೀಟಾಗಿ ಬೆಂದಿದೆ, ಇದಕ್ಕೆ ನಾವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಓಕೆ. ಸೊ ನಮಗೆ ಜಾಸ್ತಿ ನೀರು ಬೇಡ ರೀ ಅಲ್ಲ? ಐದು ನಿಮಿಷ ಬಿಸಿ ಆಗಿದೆ, ಯಾಕಂದರೆ ಪತ್ರದ ಮೇಲೆ ಹಾಕಿದ್ರಲ್ಲ.
ಸ್ವಲ್ಪ ಆಗಿದೆ ಆಗಿದೆ ಮಾತ್ರ ಅಂತ ಇದೆ. ನೋಡಿ ಫುಲ್ ತುಪ್ಪ ಡ್ರೈ ಫ್ರೂಟ್ಸ್ ಕಾಣಿಸ್ತಿದೆ. ಡ್ರೈ ಫ್ರೂಟ್ಸ್ ಕಾಣಿಸ್ತಿದೆ ಬ್ರೋ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ನಮ್ಮ ದಾಲ್ ಸ್ವಲ್ಪ ತುಪ್ಪ ಮತ್ತೆ ಕೊರಿಯಂಡರ್ ಸ್ಮೆಲ್ ಬರೋ ಥರ ಸ್ವಲ್ಪ ಬಿಸಿ ಆಗ್ಬಿಡ್ಲಿ. ಜೊತೆಗೆ ನಾವು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡೋಣ. ಓಕೆ ಬಾಯ್. ಹಾಯ್ ಬ್ರದರ್. ಸೊ ಗೀ ರೈಸ್ ಮತ್ತು ದಾಲ್ ತಡ್ಕ ಟೇಸ್ಟ್ ಆಗಿದೆ ಹೇಳಿ. ಸೂಪರ್ ಆಗಿದೆ. ಸೂಪರ್. ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ ಅವರು. ಗೀ ರೈಸು ಮತ್ತೆ ಈ ಥರ ಸಾಂಬಾರು ನಾವು ಅನ್ಕೊಂಡು ಇರಲಿಲ್ಲ ಸೂಪರ್ ಆಗಿರುತ್ತೆ ನೋಡಿ. ಮೆಣಸಿನ್ಕಾಯಿ ಕೂಡ ಬಿಡ್ತಾ ಇರಲಿಲ್ಲ. ಅವ್ರು ಹೇಳಿದ್ರು ಮೆಣಸಿನ್ಕಾಯಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಅಂತ, ಹೆಂಗಿರುತ್ತೆ ಟೇಸ್ಟ್ ಅಂತ. ನಿಜಕ್ಕೂ ಸೂಪರ್ ಇದೆ ಟೇಸ್ಟ್. ಹೋಟೆಲಲ್ಲೂ ರುಚಿ ಇರುತ್ತೆ, ಬಟ್ ಅದರಲ್ಲಿ ಟೇಸ್ಟಿಂಗ್ ಪೌಡರು ಅದು ಇದೆಲ್ಲ ಹಾಕಿ ರುಚಿ ಮಾಡ್ತಾರೆ. ಬಟ್ ವಿತೌಟ್ ಇಲ್ಲಿ ಟೇಸ್ಟಿಂಗ್ ಪೌಡರು ಏನು ಇಲ್ಲದೆ ಒಂದು ಮನೆಯಲ್ಲಿ ಮಾಡಿರುವಂಥ ಮಸಾಲೆಗಳಿರ್ಬೋದು ಅದರಿಂದನೇ ಹಾಕಿ ಮಾಡಿದ್ರು. ಸೂಪರ್ ಆಗಿದೆ ರೈಸು ಮತ್ತು ಇದು ಸಾಂಬಾರು ಮಾತ್ರ. ಎಸ್ ಬ್ರೋ, ಥ್ಯಾಂಕ್ ಯು.